ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪುನತಿ ಮಾಲಿಕಾ. ದೇವರಿಗೆ ಒಬ್ಬ ಕೇಶಕರ್ಮವನ್ನು ಮಾಡಿದ. ದೇವರ ಕೂದಲು ಪ್ರಾಕೃತ ಅಲ್ಲ. ದೇವರಿಗೂ ದೇವರ ಕೂದಲಿಗೂ ಭೇದ ಇಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ವಕ್ತ್ರಾ ವಿಭೂಷಿತ ಇವ ಕ್ಷೌರ ಮಾಡಿಸಿಕೊಂಡು ಚಂದ ಕಂಡ ಅವನು ಸೇವೆಯನ್ನು ಸ್ವೀಕರಿಸುವ ಸಲುವಾಗಿ ಈ ತರಹ ಎಲ್ಲ ತೋರಿಸಿದ್ದು. ಇನ್ನು ಸುಧಾಮ ಅಂತ ಹೇಳಿ ಒಬ್ಬ, ಅವ ಏನು ಮಾಡಿದ? ಮಾಲಾ ಅವಾಪ್ಯ, ಮಾಲೆಯನ್ನು ಅರ್ಪಿಸಿದ. ಅವಾಗ ಮಾಲೆಯನ್ನು ಯಾಕೆ ಅರ್ಪಿಸ್ತಾ ಇದ್ರು ಅಂತ ಹೇಳಿದ್ರೆ, ಮಾಲೆಯನ್ನು ಯಾಕೆ ಹಾಕಿಕೊಳ್ತಾ ಇದ್ರು ಅಂದರೆ ಇವತ್ತು ಸೆಂಟ ಹಾಕಿಕೊಳ್ಳೋದಿಲ್ವಾ, ಹಾಗೆ ಅವತ್ತಿನ ಕಾಲದಲ್ಲಿ ಹೂಮಾಲೆಯನ್ನು ಹಾಕಿಕೊಳ್ತಾ ಇದ್ರು, ಪರಿಮಳ ಬೀರಲಿ ಅಂತ ಮೈ. ದೇವರಿಗೆ ಅವನ ಮೈ ಜ್ಞಾನಾನಂದಮಯ ಆದ್ದರಿಂದ ಯಾವುದೇ ಕಾರಣಕ್ಕೂ ದುರ್ಗಂಧ ಇತ್ಯಾದಿಗಳು ಬರೋದೇ ಇಲ್ಲ. ಆದರೆ ಮಾಡಿದ್ಯಾಕೆ ಹಾಗೆ ಅಂತ ಹೇಳಿದರೆ ಉತ್ತಮ, ಸಿಂಪಲ್, ಜನರಿಗೆ ಹಾಗೆ ತೋರಿಸಲಿಕ್ಕೆ ಆ ಮಾಲೆಯನ್ನು ಹಾಕಿಕೊಂಡ. ವಸ್ತುತಃ ಮಾಲೆಯಿಂದ ಅವನ ಮೈ ಪರಿಮಳ ಭರಿತ ಆಗಬೇಕಾಗಿಲ್ಲ. ಹೀಗಾಗಿ ಅವರಿಬ್ಬರನ್ನು ಅನುಗ್ರಹಿಸಿದ್ದಷ್ಟೇ. ಆ ಸೇವೆಯನ್ನು ಕೈಗೊಂಡದ್ದು. ಅದು ಸೇವೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅವನಿಗೆ ಆ ಉಪಕಾರ ಅಲ್ಲ, ಅದು ಅವನಿಗದರ ಅಗತ್ಯ ಇಲ್ಲ. ಆದರೂ ಅವರ ಮನೋಭಾವವನ್ನು ಅನುಲಕ್ಷಿಸಿ ಆ ಸೇವೆಯನ್ನು ಅವನು ಸ್ವೀಕಾರ ಮಾಡ್ತಾನೆ. ಹೀಗಾಗಿ ಅದು ಸೇವೆ. ಅವರಿಬ್ಬರು ನಿಜ ಪಾರ್ಷದವು ತನ್ನ ಸೇವಕರು, ವೈಕುಂಠದಲ್ಲಿಯೂ ಸೇವೆ ಮಾಡ್ತಾ ಇದ್ದವರು ಬಂದವರು. ದೇವರ ಸೇವೆ ಮಾಡಲಿಕ್ಕಾಗಿ ಭೂಮಿಯಲ್ಲಿ ಇಳಿದು ಬಂದರು. ಇವರೆಲ್ಲ ದ್ವಾರಪಾಲಕರು. ಜಯ ವಿಜಯ, ನಂದ ಸುನಂದ, ಚಂಡ ಪ್ರಚಂಡ, ಕುಮುದ ಕುಮುದಾಕ್ಷ ಅಂತ. ಅದರಿಂದ ಇವರೆಲ್ಲ ಕೆಲವು ಸೇವಕರಲ್ಲಿ ಒಬ್ಬರು. ಆ ಇಬ್ಬರು ಸೇವಕರು ವೈಕುಂಠದಿಂದ ಬಂದು ದೇವರ ಸೇವೆ ಮಾಡಿಸಿದರು ಅನ್ನುವಲ್ಲಿಗೆ ಇತಿಪೂರ್ವ ಕಥಾನುವಾದ. ನೆನ್ನೆಯ ಚಿಂತನೆ ಅಲ್ಲಿಗೆ ಮುಗಿದಿತ್ತು. ಸರ್ವೇಷ್ಟ ಪುಷ್ಟಿಮಿಹ ತತ್ರ ಸ್ವರೂಪತಾಂಚ ಕೃಷ್ಣಸ್ತಯೋರ್ವರ ಮದಾದಥರಾಜ ಮಾರ್ಗೆ ಗಚ್ಚಂದದರಚ ವನಿತಾಂ ನರದೇವಯೋಗ್ಯಾಂ ಆದಾಯ ಗಂಧಮಧಿಕಂ ಕುಟಿಲಾಂ ವ್ರಜಂತೀಂ. ಸರ್ವ ಇಷ್ಟ ಪುಷ್ಟಿಂ, ಅವರಿಬ್ಬರಿಗೆ ಎಲ್ಲ ತರಹದ ಬಯಕೆಯನ್ನು ನೀಡಿ ಅವರು ಬಯಸಿದ್ದು ಆಗಬೇಕು ಅನ್ನುವ ವರವನ್ನು ನೀಡಿ, ಸ್ವರೂಪತಾಂಚ, ಮುಕ್ತಿಯಲ್ಲಿ ತನ್ನಂತೆ ರೂಪ ಅವರಿಗೆ ಇರಲಿ ಅಂತನ್ನುವ ಅನುಗ್ರಹವನ್ನು ಮಾಡಿ, ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಅವಳೊಬ್ಬಳು ಬಂದು ನರದೇವ ಯೋಗ್ಯಂ ಗಂಧಂ ಆದಾಯ, ಕಂಸ ಹಚ್ಚಿಕೊಳ್ಳುವಂತಹ ಗಂಧವನ್ನು ಅವಳು ತಯಾರು ಮಾಡ್ತಾ ಇದ್ಳು. ಈಗ ಸೆಂಟ್, ಆವಾಗ ಸಾಣೆಕಲ್ಲಿನಲ್ಲಿ ತೆಗೆದು ಬೇರೆ ಬೇರೆ
ರಸಾಯನಗಳನ್ನು ಕೆಮಿಕಲ್ಸನ್ನು ಮಿಕ್ಸ್ ಮಾಡಿ ಗಂಧ ಮಾಡಿ ಕೊಡ್ತಾ ಇದ್ದದ್ದು. ಅದು ಅವಳು ಬಹಳ ಚೆನ್ನಾಗಿ ಗಂಧ ಮಾಡ್ತಾ ಇದ್ಲು. ಕುಟಿಲಾಮ್ರಜಂತೀಂ, ಆದರೆ ಅವಳ ನಡೆ ಸರಿ ಇರಲಿಲ್ಲ. ನಡೆ ಅಂದರೆ ಭೌತಿಕವಾದ ನಡೆ. ತೇನಾರ್ಥಿತಾ ಸಪದಿ ಗಂಧಮದ ತ್ರಿವಕ್ರ ತೇನಾಗ್ರಜೇನ ತಹಿತೋ ಭಗವಾನ್ ಲಿಲಿಂಪೆ ತಾಂ ಚಾಶು ರುಜುತ್ವಮನಯತ್ ಸತಯಾರ್ಥಿತೋ ಲಮಾಯಾಮಿ ಕಾಲತ ಇತಿ ಪ್ರಹತನ್ನ ಮುಂಚತ್. ತೇನ ಅರ್ಥಿತ, ಕೃಷ್ಣ ಕೇಳಿದ, ಚಲುವೆ ಗಂಧವನ್ನು ಕೊಡು ಅಂತ. ಅವಳು ಕೊಟ್ಲು. ಅವಳ ಹೆಸರು ತ್ರಿವಕ್ರ ಅಂತ. ತ್ರಿವಕ್ರ ಅಂತನ್ನೋದು ಬಹಳ ಒಳ್ಳೆಯ ಒಂದು ಹೆಸರು. ತ್ರಿವಕ್ರ ಅನ್ನೋದು ಚಂದದ ಹೆಣ್ಣು ಮಕ್ಕಳಿಗೆ ತ್ರಿವಕ್ರ ಅಂತ ಹೇಳಿ ಕರೆಯುವುದು. ಅವರು 3 ಕಡೆ ವಕ್ರವಾಗಿರ್ತಾರೆ ಚಲುವೆಯರು ಅಂತ ಹೇಳಿ ಅವರನ್ನು ತ್ರಿವಕ್ರ ಅಂತ. ತ್ರಿವಕ್ರ ಅನ್ನೋದು ಒಳ್ಳೆಯ ಹೆಸರು. ಆದರೆ ಅವಳ ದೇಹ ಕುಟಿಲ ಆಗಿತ್ತು. ಒಂದರ್ಥದಲ್ಲಿ ನಿಜವಾಗಿಯೂ ವಕ್ರವಾಗಿದ್ಲು. ಅವಳು ವಕ್ರವಾಗಿರೋದ್ರಿಂದಾಗಿ ತ್ರಿವಕ್ರೆ ಅಂತ ಹೇಳಿ ಅವಳ ಹೆಸರಲ್ಲ. ತ್ರಿವಕ್ರ ಅನ್ನೋದು ಎಲ್ಲ ಚಲುವೆಯರ ಹೆಸರು. ನಡೆಯಲ್ಲಿ, ಹುಬ್ಬಿನಲ್ಲಿ, ತುಟಿಯಲ್ಲಿ ವಕ್ರತೆಯಿಂದ ವಿಲಾಸವನ್ನು ಮಾಡುವವರು ತ್ರಿವಕ್ರೆ ಅಂತ. ಹಾಗೆ ಅದರ ಅರ್ಥ. ಆದರೆ ಈಗೇನಾಗಿದೆ, ತ್ರಿವಕ್ರೆ ಅಂತಂದರೆ ಅವಳು 3 ಕಡೆ ಸೊಟ್ಟಗಿದ್ಲು ಅಂತ ಅನ್ಕೊಂಡ್ಬಿಡ್ತಾರೆ. ಆದರೆ ಅವಳು ತ್ರಿವಕ್ರ, ಬಾಗಿ ಹೋಗಿದ್ಲು. ಗೂನು ಬೆನ್ನು ಅದೊಂದೇ ಅವಳಲ್ಲಿದ್ದ ನ್ಯೂನತೆ. ಬಗ್ಗಿ ಗೂನಿನವಳಾಗಿ ನಡೀತಾ ಇದ್ಲು. ಎಲ್ಲ ಸೌಂದರ್ಯ ಇದ್ದು ವೇಸ್ಟ್. ಅವ ಏನು ಮಾಡಿದ, ಲಿಲಿಂಪೆ, ಅವಳ ಕೈಯಿಂದ ಗಂಧವನ್ನು ಸ್ವೀಕರಿಸಿ ತಾನು ಹಚ್ಚಿಕೊಂಡ ಅಂತ. ಲಿಲಿಪೆ ಅಂತ ಹೇಳಿ ರೂಪ, ವ್ಯಾಕರಣದ ಪ್ರಕಾರ ಲಿಲಿಪೆ ಅಂತ ಆಗಬೇಕು, ಲಿಲಿಂಪೆ ಅಂತ ಆಗಲ್ಲ. ಆದರೆ ಮಧ್ವರು ಲಿಲಿಂಪೆ ಅಂತಂದ್ರು. ಉತ್ಕಟವಾಗಿ ಹಚ್ಚಿಕೊಂಡನು ಆ ಗಂಧವನ್ನು, ತುಂಬ ಗಂಧವನ್ನು ಹಚ್ಚಿಕೊಂಡ ಅನ್ನೋದನ್ನು ಹೇಳಲಿಕ್ಕೆ ಲಿಲಿಂಪೆ ಅಂತ. ಅತಿಶಯಾರ್ಥೆ ಬಿಂದು. ವೈಯಾಕರಣರು ಅತಿಶಯಾರ್ಥವಾಗಿ ಬಿಂದುವನ್ನು ಬಳಸ್ತಾ ಇಲ್ಲ. ಇವಾಗ ನೋಡಿ, ಉತ್ತರ ಕರ್ನಾಟಕದವರು ಹಾವು ಅಂತಾರೆ. ಆ ಹಾವು ಅದು ಹಾವು ಅಲ್ಲ. ಆದರೆ ಹಾವು ಅಂತ ಯಾಕೆ ಬಳಸ್ತಾರೆ? ಆ ಅನುನಾಸಿಕ ಅಂತನ್ನೋದು ಆ ಹಾವಿನ ಬಗೆಗಿನ ಭಯದ ತೀವ್ರತೆಯನ್ನು ಹೇಳುತ್ತೆ. ಹಾಗೆ ಅದು. ಅದರಿಂದಾಗಿ ಬಿಂದು ಅಂತನ್ನೋದು ತೀವ್ರತೆಯನ್ನು ಹೇಳುತ್ತೆ ಅಂತ ಉಪನಿಷತ್ ಭಾಷ್ಯದಲ್ಲಿ ಮಧ್ವರು ಏನು ನಿರೂಪಣೆ ಮಾಡಿದ್ದಾರೆ ಅದನ್ನು ನಿರ್ಣಯ ಭಾವಚಂದ್ರಿಕಾಕಾರರು ಇಲ್ಲಿ ಅಳವಡಿಸಿದರು. ಅದು ಲಿಲಿಪೆ ಅಂತಂದರೆ ಹಚ್ಚಿಕೊಂಡ ಅಂತ, ಲಿಲಿಂಪೆ ಅಂತ ಹೇಳಿದರೆ ಒಂದು ಬಿಂದು ಜಾಸ್ತಿ ಆಯಿತು. ಆ ಬಿಂದು ಅಂತನ್ನೋದು ಅತಿಶಯಾರ್ಥವನ್ನು ಹೇಳುತ್ತೆ ಅಂತ. ಆಮೇಲೆ ತಾಂಚ ಆಶು ರುಜುತ್ವ ಮನಯತ್, ಅವಳನ್ನು ನೆಟ್ಟಗೆ ಮಾಡಿದ ಅಂತೆ. ಅವಳು ಹೇಳಿದಳು, ನೀನು ನಮ್ಮ ಮನೆಗೆ ಬರಬೇಕು ಅಂತ. ಅದಕ್ಕೆ ಕೃಷ್ಣ ಹೇಳಿದ, ಆಯಾಮಿ ಕಾಲತಃ, ಕೆಲವು ಕಾಲ ಬಿಟ್ಟು ಬರ್ತೇನೆ ಅಂತ ಹೇಳಿ ಪ್ರಹಸನ್ ಮುಗುಳು ನಗುತ್ತಾ ಅಮುಂಚತ್ ಅವಳನ್ನು ಬೀಳ್ಕೊಟ್ಟ. ಪೂರ್ಣೇಂದು ವೃಂದ ನಿವಹಾಧಿಕ ಕಾಂತ ಶಾಂತ ಸೂರ್ಯಾಮಿತೋರು ಪರಮದ್ಯುತಿ ಸೌಖ್ಯ ದೇಹ ಪೀತಾಂಬರ ಕನಕ ಭಾಸುರ ಗಂಧಮಾಲ್ಯ ಶೃಂಗಾರವಾರಿಧಿರಗಣ್ಯ ಗುಣಾರ್ಣವೋಗಾತ್. ಪೂರ್ಣೇಂದು ವೃಂದ ನಿವಹಾಧಿಕ ಕಾಂತ, ಪೂರ್ಣ ಚಂದ್ರರ ಸಮೂಹದಂತಹ ಕಾಂತಿ ಅವನದ್ದು. ಶಾಂತ ಸೂರ್ಯಾಮಿತ, ತಣ್ಣಗಿನ ಸೂರ್ಯನ ಹಾಗೆ ಕಂಗೊಳಿಸ್ತಾ ಇದ್ದ. ಅವನ ಸುಖವೇ ಮೈವೆತ್ತು ಬಂದ ದೇಹ ಅವನದ್ದು. ಪೀತಾಂಬರ, ಹಳದಿ ಬಣ್ಣದ ಬಟ್ಟೆಯುಟ್ಟು, ಕನಕ ಭಾಸುರ ಗಂಧ ಮಾಲ್ಯ, ಬಂಗಾರದಂತೆ ಹೊಳೆಯುವ ಗಂಧ ಹಾಗೂ ಮಾಲೆಯನ್ನು ಧರಿಸಿ, ಶೃಂಗಾರ ವಾರಿಧಿ,
ಸೌಂದರ್ಯವನ್ನು ಚೆಲ್ಲುವ ಮೈಯವನಾಗಿ ಅಗಣ್ಯ ಗುಣಾರ್ಣವ ಎಣಿಸಲಾಗದ ಗುಣಗಳ ಕಡಲಿನಂತಿರುವವ ಅಗಾತ್ ರಾಜಬೀದಿಯಲ್ಲಿ ತೆರಳಿದ. ಪ್ರಾಪ್ಯಾಥತಾಯುಧ ಗೃಹಂ ಧನುರೀಶ ದತ್ತಂ ಕೃಷ್ಣ ಪ್ರಸಹ್ಯ ಜಗೃಹೆ ಸಕಲೈರಭೇದ್ಯಂ ಕಾಂಸಂಸ ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿರಾರೋಪ್ಯ ಚೈನ ಮನುಕೃಷ್ಯ ಬಭಂಜ ಮಧ್ಯೆ. ಆಯುಧ ಗೃಹಕ್ಕೆ ಹೋದ. ಅಲ್ಲಿ ಸದಾಶಿವ ಕೊಟ್ಟ ಬಿಲ್ಲು ಇತ್ತು ಕಂಸನ ಮನೆಯಲ್ಲಿ. ಅಂದರೆ ಅದು ಶಿವನ ಅನುಗ್ರಹದ ಸಂಕೇತವಾಗಿ ಅವನು ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದ. ಗಂಧದಿಂದ ಬೇರೆ ಬೇರೆ ತರಹ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದ. ವರ್ಷಕ್ಕೊಮ್ಮೆ ಅದಕ್ಕೆ ವಿಶೇಷವಾದ ಪೂಜೆಯನ್ನು ಮಾಡುವ ಸಲುವಾಗಿ ಒಂದು ದೊಡ್ಡ ಜಾತ್ರೆ. ಅದಕ್ಕೆ ಬಿಲ್ಲ ಹಬ್ಬ ಅಂತ ಕರೆಯೋದು. ಬಿಲ್ಲನ್ನ ಕೇಂದ್ರವಾಗಿರಿಸಿಕೊಂಡ ಜಾತ್ರೆ. ಕೃಷ್ಣ ಹೋದ. ಅಲ್ಲಿ ಕಾವಲುಗಾರರನ್ನೆಲ್ಲ ತಿರಸ್ಕರಿಸಿ, ಕಾವಲುಗಾರರನ್ನು ಧಿಕ್ಕರಿಸಿ, ಪ್ರಸಹ್ಯ ಸಕಲೈಹ ಅಭೇದ್ಯಂ ಯಾರಿಗೂ ಮುರಿಯಲಾಗದ ಕಂಸನಿಗೆ ಸದಾಶಿವ ಕೊಟ್ಟ ಬಿಲ್ಲನ್ನ ಹಿಡಿದ. ಅನುಕೃಷ್ಯ ಕೆಳಗಡೆಯಿಂದ ನೇಣನ್ನು ಎಳೆದ. ಆವಾಗ ದೇವರ ಬಲವನ್ನು ತಾಳಲಾರದೆ ಮಧ್ಯೆ ಬಭಂಜ, ಮಧ್ಯದಲ್ಲಿ ಮುರಿದು ಹೋಯಿತು. ತಸ್ಮಿನ್ ಸುರಾತುರಗಣೈರಖಲೈರಭೇದ್ಯೆ ಭಗ್ನೆ ಬಭೂವ ಜಗದಂಡ ವಿಭೇದ ಭೀಮಃ ಶಬ್ದಸ್ಸ ಏನ ನಿಪಪಾತ ಭುವಿ ಪ್ರಭಗ್ನ ಸಾರೋಸುರೋ ಧೃತಿಯುತೋಪಿ ತದೈವ ಕಂಸಃ. ದೇವತೆಗಳು, ದೈತ್ಯರು ಮೊದಲಾದವರು ಸೀಳಲಾಗದ ಬಿಲ್ಲು ಅದು ಮುರಿದ ಕೂಡಲೇ ಜಗದಂಡ ವಿಭೇದ ಭೀಮಃ, ಬ್ರಹ್ಮಾಂಡ ಮುರಿದ್ರೆ ಏನು ಸದ್ದಾಗಬೇಕೋ ಆ ಸದ್ದಾಯ್ತಂತೆ. ಆ ಶಬ್ದ ಕಂಸನ ಮಲಗು ಕೋಣೆಯ ತನಕ ಹೋಯಿತು. ಆ ಮಲಗು ಕೋಣೆಯಲ್ಲಿ ಇದ್ದ ಕಂಸ ಮಂಚದಿಂದ ದಬಕಂದು ಹೊತ್ತಾಕೊಂಡು ಬಿದ್ದುಬಿಟ್ಟ. ಪ್ರಭಗ್ನ ಸಾರಹ, ಅವನ ಮೈಯೊಳಗಿರುವ ಶಕ್ತಿಯೆಲ್ಲ ಸೋರಿ ಹೋದಂತಾಯಿತು. ಅವಾಗಲೇನೆ ನಾನು ಸಾಯ್ತೇನೆ ಅಂತನ್ನುವ ಭಾವನೆಯನ್ನ ಮನಸ್ಸಿನಲ್ಲಿ ತಳೆದು ಬಿಟ್ಟ. ಕಂಸನಿಗೆ ಸದಾಶಿವ ಅನುಗ್ರಹಿಸಿದ ಬಿಲ್ಲು, ಯಾಕೆಂದರೆ ಅದು ಉಗ್ರಸೇನನ ಕಾಲದ್ದಲ್ಲ, ಪರಂಪರಾಗತವಾಗಿಯೂ ಬರಲಿಲ್ಲ ಆ ಬಿಲ್ಲು. ಕಂಸನಿಗೆ ಸ್ಪೆಷಲ್ ಆಗಿ ಕೊಟ್ಟಿದ್ದು. ಅವನು ಆ ಬಿಲ್ಲನ್ನು ಎಲ್ಲರಿಗೂ ಪ್ರದರ್ಶನ ಮಾಡ್ತಾ ಇದ್ದ. ಇದು ನನ್ನ ಬಲದ ಸಂಕೇತ ಅಂತ, ಸದಾಶಿವನ ಅನುಗ್ರಹದ ಸಂಕೇತ ಅದು. ಯಾವಾಗ ಕೃಷ್ಣ ಮುರಿದನೋ ಸದಾಶಿವನ ವರ ಏನು ಇತ್ತು ಕಂಸನ ಮೇಲೆ, ಅವಧ್ಯತ್ವ ವರ, ಅದನ್ನು ಮುರಿದಂತೆ ಆಯ್ತಲ್ವ. ಮತ್ತೆ ಯಾವ ಬಿಲ್ಲಿನಲ್ಲಿ ಕೇಂದ್ರೀಕರಿಸಿ ಹಬ್ಬವನ್ನು ಮಾಡಬೇಕು ಅಂತ ಮಾಡಿದ್ದು ಅದೇ ಮುರಿದೋಯ್ತು. ಸಂಸ್ಕೃತದಲ್ಲಿ 2 ಗಾದೆ ಉಂಟು. ಪ್ರತಿಮಾ ವಿಕ್ರಿಯ ದೇವೋತ್ಸವ ಮಕಾರ್ಷೀತ್ ಅಂತ. ಪ್ರತಿಮೆಗಳನ್ನು ಮಾರಿದ್ದೆ ದೇವರ ಜಾತ್ರೆ ಮಾಡಿದನಂತೆ. ಹಾಗೆ ಯಾವುದರ ಮೇಲೆ ಇಡೀ ಜಾತ್ರೆ ಅವಲಂಬಿತವಾಗಿತ್ತು ಅದೇ ಬಿದ್ದೋಯ್ತು. ಅಂದರೆ ಅವನಿಗೆ ಜಾತ್ರೆಯಲ್ಲಿ ದೇವತಾರ್ಚನೆ ಅಥವಾ ಜನರ ಉದ್ಧಾರ, ಜನರ ಸಂತೋಷ ಇದ್ಯಾವುದೂ ಮುಖ್ಯ ಆಗಲಿಲ್ಲ. ಯಾಕೆಂದರೆ ಒಂದು ಇವೆಂಟು ಯಾಕಾಗಿ ಇರೋದು? ವೈಯಕ್ತಿಕವಾದ ಬೆಳವಣಿಗೆಗೆ ಒಂದು ಈವೆಂಟ್ ಬೇಡ. ಆದರೆ ಯಾರಿಗೆ ಒಂದು ಮಾನಸೋಲ್ಲಾಸ ಇದೆ, ಮನೋಲ್ಲಾಸ, ಅದಕ್ಕೆ ಒಂದು ಈವೆಂಟ್ ಬೇಕು. ಒಂದು ಜನರಿಗೆ ಸ್ನೇಹದ ಒಂದು ವಾತಾವರಣ, ಆಮೇಲೆ ಒಂದು ಸಂತೋಷ, ಇವುಗಳೆಲ್ಲ ಪ್ರಧಾನವಾದ ಪ್ರಯೋಜನ ಜಾತ್ರೆಯದ್ದು. ಮತ್ತು ದೇವರ ಮೇಲೆ ಒಂದು ಭಾವನೆ, ಅದು 1 ವರ್ಷದ ತನಕ ತಳ್ಳುತ್ತೆ. ಹೀಗಾಗಿ ಆ ಮನಸ್ಸಿಗೆ ಆಗುವ ಉಲ್ಲಾಸ ಇದೆಯಲ್ಲ ಅದು ಮುಖ್ಯ. ಮನಸ್ಸಿನ ಉಲ್ಲಾಸವೇ ಜಾತ್ರೆಯ ಮುಖ್ಯ ಪ್ರಯೋಜನ. ಮತ್ತು ದೇವತಾರ್ಚನೆ ಅದು ಎರಡೂ ಇಲ್ಲ. ಯಾವಾಗ ಬಿದ್ದೋಯ್ತೋ, ಬಿಲ್ಲು ಯಾವಾಗ ಮುರಿತೋ ಆವಾಗ ಮನೋಲ್ಲಾಸ ಇಲ್ಲ, ಜನರ ಸಂತೋಷ ಇಲ್ಲ, ದೇವತಾರ್ಚನೆ ಇಲ್ಲ.
ದೇವತಾರ್ಚನೆ ಇಲ್ಲದೆ ಹೋದರೂ ಹಬ್ಬವನ್ನು ಯಾಕೆ ಮುಂದುವರಿಸಲಿಕ್ಕೆ ಹೊರಟಿದ್ದು ಅಂದರೆ ನಿಜವಾದ ದೈವ ಭಕ್ತಿ ಇಲ್ವೇ ಇಲ್ಲ ಅಂತ ಹೇಳಿ ಪ್ರಕಾರಾಂತರದಲ್ಲಿ ಕಂಸ ಇದು ಕೃಷ್ಣ ತೋರಿಸಿದ್ದು. ಈ ಹಿನ್ನೆಲೆಯಲ್ಲಿ ತಸ್ಮಿನ್ ಸುರಾತುರಗಣೈರಖಿಲೈರಭೇದ್ಯೆ ಭಗ್ನೆ ಬಭೂವ ಜಗದಂಡ ವಿಭೇದ ಭೀಮ ಆದಿಷ್ಟಮಪ್ಯುರುಬಲಂ ಭಗವಾನ್ ತತೇನ ಸರ್ವಂ ನಿಹತ್ಯ ತಬಲ ಪ್ರಯಯೌ ಪುನಶ್ಚ ನಂದಾದಿ ಗೋಪಿ ಸಮಿತೌ ಹರಿರತ್ರ ರಾತ್ರೌ ಭುಕ್ತ್ವಾ ಪಯೋನ್ವಿತ ಶುಭಾನ್ನಮುವಾತ ಕಾಮಂ ಆದಿಷ್ಟಮಪಿ. ಆ ಬಿಲ್ಲನ್ನು ನೋಡಿಕೊಳ್ಳಲಿಕ್ಕೆ ಒಂದು ದೊಡ್ಡ ಸಂಖ್ಯೆಯ ಕಾವಲುಗಾರರು ಇದ್ದರು. ಅವರೆಲ್ಲರನ್ನ ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೊಂದು ನಂದಾದಿ ಗೋಪ ಸಮಿತ ಊರು ಹೊರಗಡೆ ಇರುವಂತಹ ತಮ್ಮ ಜನರನ್ನು ಸೇರಿಕೊಂಡರು. ಅಲ್ಲಿ ರಾತ್ರಿ ಹಾಲನ್ನವನ್ನು ಉಂಡ ಅಂತೆ ಕೃಷ್ಣ. ರಾತ್ರಿ ಹಾಲನ್ನವನ್ನು ಉಂಡು ರಾತ್ರಿಯನ್ನು ಕಳೆದ. ಅವಾಗೆಲ್ಲ ಹಾಲು ಅನ್ನವನ್ನು ಉಣ್ಣುತ್ತಾ ಇದ್ದು. ಕಂಸೋಪ್ಯತೀವ ಭಯ ಕಂಪಿತ ಹೃತ್ಸರೋಜ ಪ್ರಾತರ್ನರೇಂದ್ರಗಣ ಮಧ್ಯಗತೋಧಿಕೋಚ್ಚಂ ಮಂಚಂ ವಿವೇಚ ಸಹಜಾನಪದೈಶ್ಚ ಪೌರೈಃ ನಾನಾನುಮಂಚಕಗತೈರ್ಯುವತೀತಮೇತೈಃ. ಕಂಸ ಇಡೀ ರಾತ್ರಿ ನಿದ್ರೆ ಇಲ್ಲ, ಭಯದಿಂದ ಎದೆ ನಡುಗಿತ್ತು. ಬೆಳಗ್ಗೆ ಏನನ್ನೂ ತೋರಗೊಡದೆ, ರಾಜ ಗಾಂಭೀರ್ಯ ಅಂದರೆ ಅದೇ, ಏನನ್ನೂ ತೋರಗೊಡದೆ ಆ ದೊಡ್ಡ ಥಿಯೋಪಿಟರ್ಗೆ ಬಂದ. ಅದೊಂದು ರಂಗ. ಅವಾಗೆಲ್ಲ ಮಂಚ ಅಂತ ಕರೀತಾ ಇದ್ದರು. ಮಂಚ ಅಂತ ಹೇಳಿದ್ರೆ ದೊಡ್ಡ ವೇದಿಕೆ ಅಂತ ಅರ್ಥ. ನಿಜವಾಗಿ ಹಿಂದಿಯಲ್ಲಿ ಇವತ್ತಿಗೂ ಕೂಡ ಹಿಂದೂ ಜಾಗರಣ ಮಂಚ್ ಅಂತ ಇರುತ್ತೆ. ಆ ಮಂಚ್ ಅಂತಂದರೆ ದೊಡ್ಡ ವೇದಿಕೆ, ಸ್ಟೇಜ್ ಅಂತ, ಡಯಾಸ್ ಅಂತ ಅನ್ನುವ ಅರ್ಥ ಎಲ್ಲ ಬರುತ್ತೆ. ರಂಗ ಅಂತಂದರೆ ನೀವು ಗ್ರೀಕರ ಕಾಲದಲ್ಲಿ ನೋಡುವಂತಹ ಥಿಯೋಪಿಟರ್ ಅಂದರೆ ಇವತ್ತಿನ ಸ್ಟೇಡಿಯಮ್ಮನ್ನು ರಂಗ ಅಂತ ಕರಿತಾ ಇದ್ರು. ಮಧ್ಯದಲ್ಲಿ ಜಾಗ ಇದ್ದು ನೋಡಲಿಕ್ಕೆ ಪೂರ್ತಿ ವ್ಯವಸ್ಥೆ ಇರುವಂತಹ ಒಂದು ಕಟ್ಟಡ ಅಥವಾ ಒಂದು ಡಿಸೈನ್, ಅದನ್ನು ರಂಗ ಅಂತ ಕರೀತಾರೆ. ಒಂದು ಪತ್ರಿಕೆಯಲ್ಲಿ ಹಾಗೆ ಆಗಿತ್ತು, ಮಂಚವನ್ನೇರಲು ಇಂದಿರಾ ಕರೆ ಅಂತ ಹಾಕಿಬಿಟ್ಟಿದ್ದು. ಅದು ಕನ್ನಡದಲ್ಲಿ ಬೇರೆ ಅರ್ಥ ಆಗಿಬಿಡುತ್ತದೆ, ಹಾಗಾಗತ್ತೆ. ಅದರಿಂದ ಅಲ್ಲಿ ನಮ್ಮಲ್ಲಿ ಮಂಚ ಅಂತಂದರೆ ಮಲಗುವ ಕೋಣೆಯಲ್ಲಿ ಇರುವಂತಹ ಕಟ್ಟಿಗೆಯದ್ದೋ ಕಬ್ಬಿಣದ್ದೋ ಒಂದು ಪೀಠ. ಮಂಚ ಅಂದರೆ ನಮ್ಮಲ್ಲಿ ಹಾಗೆ. ರಂಗ ಅಂತ ಹೇಳಿದ್ರೆ ಹಾಗೆ. ರಂಗ ಅಂತಂದರೆ ನಮಗೆ ಇವತ್ತು ನಾಟಕವನ್ನು ಪ್ರದರ್ಶಿಸಲೇಬೇಕು ಅಂತನ್ನುವಂತಹ ಒಂದು ಕಟ್ಟೋಣ ನಮಗೆ ತಲೆಯಲ್ಲಿ. ಆವಾಗ ಬಹಳ ವಿಸ್ತಾರವಾದ ಅರ್ಥದಲ್ಲಿ ಅದು ಇತ್ತು. ಆ ರಂಗದ ಒಳಗಡೆ ಪ್ರವೇಶ ಮಾಡಿ ಅಧಿಕೋಚ್ಚಂ ಮಂಚಂ ವಿವೇಶ, ಎತ್ತರದ ವೇದಿಕೆಯನ್ನು ಏರಿದ. ಅದು ಹರಿವಂಶದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ ಅಂತ ಉಂಟು. ತಾನೇ ಒಂದ್ಸರ್ತಿ ಹೋಗಿ ಎಲ್ಲ ನೋಡಿಕೊಂಡು ಬಂದ ಅಂತೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಪಾನೀಯ ಎಲ್ಲೆಲ್ಲಿ ಸಿಗಬೇಕು ಮತ್ತು ಹೇಗಿರಬೇಕು ಅದರದ್ದೆಲ್ಲ ವಿವರಣೆ ಉಂಟು ಅಲ್ಲಿ. ಎತ್ತರದ ಮಂಚದಲ್ಲಿ ಅವನು ಪ್ರವೇಶ ಮಾಡಿದ. ಎಲ್ಲರಿಗೂ ಯುವತಿ ಸಮೇತೈಹಿ, ಸರ್ವ್ ಮಾಡಲಿಕ್ಕೆ ಯುವತಿಯರಿದ್ದರು. ನಾನಾನು ಮಂಚಕಗತೈಹಿ ಪೌರೈಹಿ, ಅವರೆಲ್ಲರೂ ಅವರವರ ಕೇಡರಿಗೆ ತಕ್ಕ ಹಾಗೆ ಬೇರೆ ಬೇರೆ ಆಸನಗಳಲ್ಲಿ ಅವರು ಕುಳಿತಿದ್ದರು. ಇಡೀ ಮಧುರೈ ಆ ರಂಗದ ಸುತ್ತ ಇರುವ ಆಸನಗಳಲ್ಲಿ ಕುಳಿತುಕೊಂಡಿದೆ. ಕೃಷ್ಣ ಪ್ರವೇಶ ಮಾಡಬೇಕು. ಅದಕ್ಕೂ ಒಂದು ಪ್ಲಾನ್ ಮೊದಲೇ ಮಾಡಿದ್ದ. ಸಂಸ್ಥಾಪ್ಯ ನಾಗಮುರು ರಂಗರ ಮುಖೇ ಕುವಲ್ಯಾಪೀಡಂ ಗಿರೀಂದ್ರ ಸದೃಶಂ ಕರಿಸಾದಿಯುಕ್ತಂ ಚಾಣೂರ ಮುಷ್ಟಿಕ ಮುಖಾನಪಿ ಮಲ್ಲವೀರಾನ್ ರಂಗೇ ನಿಧಾಯ ಹರಿಸಂಯಮನಂ ಕಿಲೈಚ್ಛತ್. ಕುವಲ್ಯಾಪೀಡ, ಕುವಲಯಾಪೀಡ ಅಂತ ಹೇಳ್ತಾರೆ ಆಚಾರ್ಯರು. ಕುವಲ್ಯಾಪೀಡ ಎರಡೂ ಒಂದೇ ಅರ್ಥ. ಕುವಲಯ ಅಂತಂದರೆ ಭೂಮಿ, ಯಾವುದು ನಡೆದಾಡಿದರೆ ಭೂಮಿ ಗಡಗಡ ನಡುಗ್ತದೋ ಅಂತಹ ಆನೆ.
ಗಿರೀಂದ್ರ ಸದೃಶಂ, ದೊಡ್ಡ ಬೆಟ್ಟದ ತರಹ ಇತ್ತು. ಅದಕ್ಕೊಬ್ಬ ಮಾವುತ ಇದ್ದ, ಅವನು ಹೊರಗಡೆ ನಿಂತಿದ್ದ. ಚಾಣೂರ ಮುಷ್ಟಿಕ ಮುಖಾನಪಿ ಮಲ್ಲವೀರಾನ್, ಚಾಣೂರ ಮುಷ್ಟಿಕ ಮೊದಲಾದವರೆಲ್ಲ ಮಲ್ಲರು ಇದ್ರು. ರಂಗೆ ನಿಧಾಯ, ರಂಗದ ಒಳಗಡೆ ಅಂದರೆ ಸ್ಟೇಡಿಯಂನ ಒಳಗಡೆ ಬರ್ತಿದ್ದ ಹಾಗೆ ಮಲ್ಲವೀರರಿರಬೇಕು. ಚಾಣೂರ, ಮುಷ್ಟಿಕ, ಕೂಟ, ಕೋಸಲ ಇವರೆಲ್ಲ ಬೇಕಾಷ್ಟು ಜನ ರೆಸ್ಲರ್ಸ್, ಅವರೆಲ್ಲ ಸ್ಟೇಡಿಯಂನ ಒಳಗಡೆ ಇದ್ದರು, ರಂಗದ ಒಳಗಡೆ. ರಂಗದ್ವಾರದಲ್ಲಿ, ರಂಗಮುಖೆ, ಆ ರಂಗದ ದ್ವಾರ ಎಂಟ್ರೆನ್ಸಿನಲ್ಲಿಯೇ ಒಂದು ದೊಡ್ಡ ಆನೆಯನ್ನು ನೇಮಿಸಿದ್ದ. ಅದಕ್ಕೊಬ್ಬ ಮಾವುತ ಇದ್ದ. ಎಲ್ಲಿಯಾದರೂ ತಗಲಾಕೊಳ್ಬೇಕು ಕೃಷ್ಣ. ರಂಗೆ ನಿಧಾಯ ಹರಿಸಂಯಮನಂ ಕಿಲ ಇಚ್ಛತ್, ಅಕ್ಷೋಹಿಣಿ ಗಣಿತಮಸ್ಯ ಬಲಂಚ ವಿಂಚದಾಸೀದ ಸಸ್ಯ ಮುರುವೀರ್ಯಮನನ್ಯವಧ್ಯಂ ಶಂಭೋರ್ವರಾದಪಿ ತಸ್ಯ ಸುನೀತ ನಾಮ ಯಪೂರ್ವಮಾತವೃಕ ಇತ್ಯಸುರೋನುಜೋ ಭೂತ್. ಅಕ್ಷೋಹಿಣಿ ಗಣಿತಮಸ್ಯ, ಆಮೇಲೆ ಒಂದು 20 ಅಕ್ಷೋಹಿಣಿ ಸೇನೆ ಅದಿತ್ತು. ಆ ಒಂದು 20 ಅಕ್ಷೋಹಿಣಿ ಸೇನೆಯ ನಾಯಕ ಯಾರು ಅಂತಂದರೆ ಕಂಸನ ತಮ್ಮ. ಅವನ ಹೆಸರು ಸುನೀತ ಅಂತ. ರುದ್ರದೇವರ ವರದಿಂದ ಕೊಬ್ಬಿದವ. ಅವನು ಯಾರು ಅಂತಂದರೆ ವೃಕ ಅಂತ ಹೇಳಿ ಅಸುರ. ವೃಕ ಅಂದರೆ ಯಾರು ಗೊತ್ತಾ? ವೃಕ ಅಂದರೆ ಗೊತ್ತಾಗಲ್ಲ, ಭಸ್ಮಾಸುರ ಅಂದರೆ ಗೊತ್ತಾಗ್ತದೆ. ಯಾರು ರುದ್ರದೇವರ ವರ ಪಡೆದು ಆ ವರ ಸರಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡುವ ನೆಪದಿಂದ ರುದ್ರದೇವರ ತಲೆ ಮೇಲೆ ಕೈ ಇಡಲು ಹೋದವ. ತಲೆ ಮೇಲೆ ಕೈ ಇಟ್ಟು ಭಸ್ಮ ಆದರೆ ರುದ್ರ ಇಲ್ಲ ಅಂತ ಆಗ್ತಾನೆ. ಕೈ ಇಟ್ಟು ರುದ್ರದೇವರು ಭಸ್ಮ ಆಗಲಿಲ್ಲ ಅಂದರೆ ಅವನ ವರ ಅವನಲ್ಲೇ ನೆಲೆಗೊಳ್ಳಲ್ಲ ಅಂತ. ನೋಡಿ, ಈ ತರಹ ಕುಚೋದ್ಯಗಳು. ರುದ್ರದೇವರ ಮೇಲೆ ತಲೆ ಇಡ್ಲಿಕ್ಕೆ ಹೋಗೋದಂತ, ರುದ್ರದೇವ್ರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗೋದಂತ. ಏನು ವರ ಕೇಳಿದ ಇವನು? ಏನು ವರ ಕೇಳಿದ್ದು? ಯಾರ ತಲೆ ಮೇಲೆ ಕೈ ಇಡುತ್ತೇನೋ ಅವನು ಸುಟ್ಟು ಭಸ್ಮ ಆಗ್ತಾನೆ ಅಂತ. ಆಯಿತು ಅಂತ ರುದ್ರದೇವರು ವರ ಕೊಟ್ಟರು. ಅವ್ರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋದ. ಕೈ ಇಟ್ಟು ಸುಟ್ರೆ ರುದ್ರದೇವರ ಸ್ಥಾನಕ್ಕೆ ನಾನು ಬರ್ತೇನೆ. ಸಾಯದೆ ಹೋದರೆ ರುದ್ರದೇವರ ವರ ಅಪಾರ್ಥ ಅಂತ ಹೇಳಿ ಎಲ್ಲ ಕಡೆ ಪ್ರಚಾರ ಮಾಡಲಿಕ್ಕಾಗ್ತದೆ. ಇದು ಅವ್ರ ಪ್ಲ್ಯಾನ್. ಈ ಒಂಥರ ಈ ಕಂಡಕ್ಟರ್ಗೆ ಕೇಳ್ತಾನಲ್ಲ, ಏನ್ರೇ ಚಿಲ್ಲರೆ ಇಲ್ಲದೆ ಬಸ್ ಹತ್ತಬಾರ್ದು ಅಂತ. ಪ್ರಯಾಣಿಕ ಕೇಳಿದ ಅಂತೆ, ನಿನ್ನ ಹತ್ರ ಚಿಲ್ಲರೆ ಇಲ್ವಾ? ಇಲ್ಲ, ಮತ್ತೆ ಬಸ್ ಹತ್ತಿದ್ದು ಇಳಿ ಅಂತ. ಆ ತರಹದ ವಾದ ಇವುಗಳೆಲ್ಲ. ಆ ವೃಕಾಸುರ ಆ ರೀತಿ ವಿಪತ್ಕಾರಿಯಾಗಿ ಪರಿಣಮಿಸಿದಾಗ ದೇವರೇನು ಮಾಡಿದ? ಒಟು ರೂಪದಲ್ಲಿ ಬಂದ. ನೀನು ಸದಾಶಿವನ ಮೇಲೆ ಪ್ರಯೋಗ ಮಾಡಲಿಕ್ಕೆ ಹೊರಟಿದ್ದಿ, ಆ ಪ್ರಯೋಗವನ್ನು ನೀನೇ ಮಾಡಿಕೊ ಅಂದ. ಹೌದಲ್ಲ ಅಂತ ಖಂಡಿತ ಅವನಿಗೆ ತಲೆ ಮೇಲೆ ಕೈ ಇಟ್ಕೊಂಡು ಭಸ್ಮ ಆಗಿ ಹೋದ. ಅದರಿಂದ ಈ ವೃಕ ಅಂತ ಏನಿದ್ದಾನೆ, ಆ ವೃಕ ಸುನೀತ ಆಗಿ ಬಂದದ್ದು, ಕಂಸನ ತಮ್ಮನಾಗಿ ಬಂದಿತ್ತು. ಸಪ್ತಾನುಜ ಅಪಿಹಿತಸ್ಯ ಪುರಾತನಯೇ ಸರ್ವೇಪಿ ಕಂಸಪೃತನಾ ಸಹಿತ ಸ್ಮರಂಗೆ ತಸ್ತು ಸ್ತರಾಮಭಿಯಾಂತಮುದೀಕ್ಷ ಕೃಷ್ಣ ಮಾತ್ತಾಯುಧ ಯುಧಿ ವಿಜೇತು ಮಜಂ ಸುಪಾಪಾಹ. ಸಪ್ತಾನುಜ, ಇನ್ನು 7 ಜನ ಅಣ್ಣ ತಮ್ಮಂದಿರಿದ್ದರು. ಅವರೆಲ್ಲರೂ ಕೂಡ ದೈತ್ಯರೇ. ಕಂಸನ ಸೇನೆಯೊಟ್ಟಿಗೆ ನಿಂತು ರಾಮಕೃಷ್ಣರನ್ನು ಕೊಲ್ಲಬೇಕು ಅಂತ ಕಾಯ್ತಾ ಇದ್ದ ಪಾಪಿಗಳು. ಕೃಷ್ಣೋಪಿ ಸೂರ ಉದಿತೆ ತಬಲೋ ವಯಸ್ಯೈ ಸಾರ್ಧಂ ಜಗಾಮವರರಂಗ ಮುಖಂ ಸುರೇತೈ ಸಂಸ್ತೂಯಮಾನ ಉರುವಿಕ್ರಮ ಆತುರಾಣಾಂ ನಿರ್ಮೂಲನಾಯ ಸಕಳಾಚರಿತೋರು ಶಕ್ತಿ. ಕೃಷ್ಣೋಪಿ ಸೂರ ಉದಿತೆ, ಸೂರ್ಯ ಉದಯಿಸಿದ ಮೇಲೆ ಶ್ರೀಕೃಷ್ಣ ವಯಸ್ಸೈ ಸಾರ್ಧಂ ಜಗಾಮ, ತನ್ನ ಗೆಳೆಯರ ಜೊತೆಗೂಡಿ ಆ ರಂಗದ ಕಡೆಗೆ ಬಂದ. ದೇವತೆಗಳೆಲ್ಲ
ಸ್ತೋತ್ರ ಮಾಡ್ತಾ ಆಸುರಾಣಾಂ ನಿರ್ಮೂಲನಾಯ ಸಂಸ್ತೂಯಮಾನ, ದೈತ್ಯರನ್ನು ಕೊಲ್ಲುವಂತ ಪ್ರಾರ್ಥನೆ ಮಾಡಿದರಂತೆ. ಆಯನ್ ಜಗದ್ಗುರುತಮೋ ಬಲಿನಂ ಗಜೇಂದ್ರಂ ರುದ್ರ ಪ್ರಸಾದ ಪರಿರಕ್ಷಿತಮಾಶ್ವಪಶ್ಯತ್ ದುಷ್ಟೋರು ರಂಗಮುಖ ಸಂಸ್ಥಿತಮೀಕ್ಷ ಚೈಭ್ಯಂ ಪಾಪಾಪಯಾಹಿನ ಚಿರಾದಿತಿ ವಾಚಮೂದೇ. ಆಯನ್ ಜಗದ್ಗುರುತಮಃ, ಜಗತ್ತಿಗೆ ಅರಿವನ್ನು ನೀಡುವ ಶ್ರೀಕೃಷ್ಣ ಬಂದ. ಬಲಿನಂ ಗಜೇಂದ್ರಂ, ಬಲಿಷ್ಠವಾದ ಆನೆ. ರುದ್ರಪ್ರಸಾದ ಪರಿರಕ್ಷಿತಂ, ಆ ಮಾವುತನಿಗೂ ಆನೆಗೂ ರುದ್ರದೇವರ ವರ ಇದೆ. ಅಂತಹ ಆನೆಯನ್ನ ಮಾವುತನನ್ನ ನೋಡಿದ ಕೃಷ್ಣ. ಸರಿ ದಾರಿಯಿಂದ ಅಂದ, ಪಾಪ ಅಪಯಾಹಿ, ಆಚೆ ಸರಿ ಅಂತಂದ. ಕ್ಷಿಪ್ತಸ್ಸ ಈಶ್ವರತಮೇನ ಗಿರೀಚ ಲಬ್ಧಾತ್ ದೃಪ್ತೋ ವರಾತ್ ಜಗತಿ ಸರ್ವಜನೈರವಧ್ಯ ನಾಗಂತ್ವವಧ್ಯಮಭಿಯಾಪಯತೆ ತತೋಗ್ರೇ ಪಾಪೋ ದುರಂತ ಮಹಿಮಂ ಪ್ರತಿವಾತು ದೇವಂ. ಈಶ್ವರತಮೇನ ಕ್ಷಿಪ್ತ, ದೇವರು ಬೈದ. ದೇವರು ಬೈದದ್ದಕ್ಕೆ ಅವನಿಗೆ ಸಿಟ್ಟು ಬಂತು. ಯಾಕೆಂದರೆ ಗಿರೀಶ ಲಬ್ಧಾತ್ ವರಾತ್ ದೃಪ್ತ, ರುದ್ರದೇವರು ಕೊಟ್ಟ ವರದಿಂದ ಕೊಬ್ಬಿದ್ದ. ನಾಗಂತು ಅವಧ್ಯಂ ಅಭಿಯಾಪಯತೆ ತತೋಗ್ರೆ, ಅದರಿಂದಾಗಿ ಏನು ಮಾಡಿದ, ಆನೆಯನ್ನು ನುಗ್ಗಿಸಿದ ಕೃಷ್ಣನ ಕಡೆಗೆ. ವಿಕ್ರೀಡ್ಯತೇನ ಕರಿಣಾ ಭಗವಾನ್ ಸಕಿಂಚಿತ್ ಹಸ್ತೆ ಪ್ರಗೃಹ್ಯ ವಿನಿಕೃಷ್ಯ ನಿಪಾತ್ಯ ಭೂಮೌ ಕುಂಭೇ ಪದಂ ಪ್ರತಿನಿಧಾಯ ವಿಷಾಣ ಯುಗ್ಮಂ ಉತ್ಕೃಷ್ಯ ಹಸ್ತಿಪ ಮಹನ್ನಿಪಪಾತ ಸೋಪಿ. ತೇನ ಕರಿಣಾ ವಿಕ್ರೀಡ್ಯ, ಆ ಆನೆಯ ಜೊತೆಗೆ ಒಂದು ಸ್ವಲ್ಪ ಆಟ ಆಡಿದ. ಆ ಆಟ ನಿಮಗೆ ಬೇಕು ಅಂತಂದರೆ ದಶಮಸ್ಕಂಧದ ಚಿಂತನೆಯಲ್ಲಿ ನೋಡಿ, ಕೃಷ್ಣ ಹೇಗೆ ಆಟ ಆಡಿದ ಆನೆಯ ಜೊತೆ ಅಂತ ಹೇಳಿ ಅಲ್ಲಿ ಡಿಸ್ಕ್ರಿಪ್ಟಿವ್ ಆಗಿ ವರ್ಣನೆ ಮಾಡಿದ್ದಾರೆ. ದೇವರು ಬೇಕಂತ ಭೂಮಿಯ ಮೇಲೆ ಅಂಗಾತವಾಗಿ ಮಲಗಿಕೊಳ್ಳೋದಂತೆ. ಆ ಆನೆ ವೇಗವಾಗಿ ಇವನನ್ನು ಚುಚ್ಚಿ ಬಿಡ್ತೇನೆ ಅಂತ ಹೇಳಿ ತನ್ನ ಕೋರೆ ದಾಡೆಯಿಂದ ಗಟ್ಟಿಯಾಗಿ ಚುಚ್ಚೋದು. ಆ ದಾಡೆ ಚುಚ್ಚಿಕೊಂಡಿತು, ಆದರೆ ಕೃಷ್ಣ ಇಲ್ಲ, ಪಕ್ಕದಲ್ಲೇ ನಗುತ್ತಾ ನಿಂತಿದ್ದಾನೆ. ಆಮೇಲೆ ಆನೆಯ ಎರಡು ಕಾಲುಗಳ ನಡುವೆ ನಿಲ್ಲೋದು, ಆಮೇಲೆ ಬಾಲವನ್ನು ಎಳೆಯೋದು, ಗಿರ 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 ಸುತ್ತಲೂ ಸುತ್ತೋದು, ಅದಕ್ಕೆ ಕನ್ಫ್ಯೂಸ್ ಮಾಡೋದು ಇತ್ಯಾದಿ ಆಟ ಆಡಿ ಹಸ್ತೆ ಪ್ರಗೃಹ್ಯ, ಅದನ್ನು ಸೊಂಡೆಲಿನಲ್ಲಿ ಹಿಡಿದು ವಿನಿಕೃಷ್ಯ ಸೆಳೆದು ಭೂಮಿಯಲ್ಲಿ ಕೆಡವಿ ಕುಂಭೇ ಪದಂ ಪ್ರತಿನಿಧಾಯ, ಅದರ ಕುಂಭಸ್ಥಳದಲ್ಲಿ ಕಾಲಿಟ್ಟು ವಿಷಾಣಯುಗ್ಮಂ ಉತ್ಕೃಷ್ಯ, ಆ ಆನೆಯ ಕೋರೆ ದಾಡೆಗಳನ್ನು ಕಿತ್ತಿ ಆನೆಯನ್ನು ಕೊಂದು ಮಾವುತನನ್ನು ಚುಚ್ಚಿದ. ನಿಪಪಾತ ಸೋಪಿ, ಅವನು ಬಿದ್ದ. ನಾಗಂ ಸಸಾದಿನಮವಧ್ಯಮಸೋ ನಿಹತ್ಯ ಸ್ಕಂಧೇ ವಿಷಾಣಮವತಜ್ಜ ಸಹಾಗ್ರಜೇನ ನಾಗೇಂದ್ರ ಸಾಂದ್ರ ಮದಬಿಂದುಭಿರಂಚಿತಾಂಗ ಪೂರ್ಣಾತ್ಮಶಕ್ತಿರಮಲ ಪ್ರವಿವೇಚರಂಗಂ. ನಾಗಂ ಸಸಾದಿನಂ, ಮಾವುತನಿಂದ ಕೂಡಿದ ಆನೆಯನ್ನು ಕೊಂದು ಸ್ಕಂಧೇ ವಿಚಾರಣಮವಸಜ್ಜ, ಉದ್ದವಾದ ಅದರ ಕೋರೆ ದಾಡೆಯನ್ನ ಹೆಗಲ ಮೇಲೆ ಇಟ್ಟುಕೊಂಡು ನಾಗೇಂದ್ರ ಸಾಂದ್ರ ಮದಬಿಂದುಭಿರಂಚಿತಾಂಗ, ಆನೆಯ ಮದದ ನೀರಿನಿಂದ ಹನಿದ ಮೈಯನ್ನು ಉಳ್ಳವನಾಗಿ, ಅಂದರೆ ಅದರ ತುಂತುರು ಎಲ್ಲ ಸಿಡಿದಿತ್ತು, ಆ ತರಹದ ಮೈಯನ್ನು ಹೊಂದಿ ಪೂರ್ಣಾತ್ಮ ಶಕ್ತಿ ರಮಲಃ ಪ್ರವಿವೇಚ ರಂಗಂ, ರಂಗವನ್ನು ಪ್ರವೇಶ ಮಾಡಿದ. ವಿಷ್ಟೇ ಜಗದ್ಗುರುತಮೇ ಬಲವೀರ್ಯ ಮೂರ್ತೌ ರಂಗಂ ಮುಮೋದ ಚ ಶುಶೋಷ ಜನೋಖಿಲೋತ್ರ ಕಂಜಂ ತಥಾಪಿ ಕುಮುದಂಚ ಯಥೈವ ಸೂರ್ಯ ಉದ್ಯತ್ಯಜೇನು ಭವಿನೋ ವಿಪರೀತ ಕಾಶ್ಚ. ದೇವರು ರಂಗವನ್ನು ಪ್ರವೇಶ ಮಾಡಿದಾಗ ರಂಗದಲ್ಲಿ ಕೆಲವರು ಜನ ಮುಮೋದ ಸಂತೋಷಪಟ್ಟರು, ಕೆಲವರು ಸಂಕಟಪಟ್ಟರು. ಹಾಗೆ ಅಲ್ವಾ, ಸೂರ್ಯ ಉದಯಿಸಿದಾಗ ತಾವರೆ ಅರಳತ್ತೆ, ನೈದಿಲೆ ಮುದುಡುತ್ತೆ. ಹಾಗೆ ದೇವರು ಬಂದಾಗ ಭಕ್ತರೆಲ್ಲ ಸಂತೋಷಪಟ್ಟರು, ಒಳ್ಳೆಯ ಯೋಗ್ಯತೆ ಇರುವವರು. ಕೆಟ್ಟ ಯೋಗ್ಯತೆ ಇರುವವರೆಲ್ಲ ವಿಪರೀತ ಕಾಹ ದುಃಖಪಟ್ಟು. ರಂಗ ಪ್ರವಿಷ್ಟಮಭಿವೀಕ್ಷ್ಯ ಜಗಾದಮಲ್ಲಃ ಕಂಸ ಪ್ರಿಯಾರ್ಥಮಭಿಭಾಷ್ಯ ಜಗನ್ನಿವಾತಂ
ಚಾಣೂರ ಇತ್ಯಭೀತೋ ಜಗತಾಮವಧ್ಯ ಶಂಭು ಪ್ರಸಾದತ ಇದಂ ಶೃಣು ಮಾಧವೇತಿ. ದೇವರು ರಂಗದ ಒಳಗಡೆ ಪ್ರವೇಶ ಮಾಡಿದ. ಆಗ ಚಾಣೂರ ಅಂತನ್ನುವ ಮಲ್ಲ ಜಗತಾಮವಧ್ಯ, ರುದ್ರನ ವರದಿಂದ ಅವಧ್ಯನಾಗಿದ್ದ. ಅವನು ಮಾಧವ ಅಂತ ಅಭಿಭಾಷ್ಯ, ಸಂತೋಷದಿಂದ, ನನಗೆ ಒಳ್ಳೆ ಬೇಟೆ ಸಿಕ್ಕಿತು ಅಂತನ್ನುವ ಸಂತೋಷದಿಂದ ನಾನೊಂದು ಮಾತಾಡ್ತೇನೆ ನಿನ್ನ ಎದುರುಗಡೆ ಎಂದ. ರಾಜೈವ ದೈವತಮಿತಿ ಪ್ರವದಂತಿ ವಿಪ್ರಾಹ ರಾಜ್ಞಪ್ರಿಯಂ ಕೃತವತ ಪರಮಾಹಿ ಸಿದ್ಧಿ ಯೋತ್ಸ್ಯಾವತೇನ ನೃಪತಿ ಪ್ರಿಯಕಾಮ್ಯಯಾವಾಂ ರಾಮೋಭಿಯುಧ್ಯತು ಬಲೀತಃ ಮುಷ್ಟಿಕೇನ. ರಾಜನನ್ನೇ ದೇವ ಅಂತ ಹೇಳ್ತಾರೆ, ರಾಜ ಪ್ರತ್ಯಕ್ಷ ದೇವತಾ ಅಂತ ಎಲ್ಲರೂ ಹೇಳ್ತಾರೆ. ರಾಜ್ಞಪ್ರಿಯಂ ಕೃತವತ ಪರಮಾಹಿ ಸಿದ್ಧಿ, ರಾಜನಿಗೆ ಪ್ರಿಯವಾಗಿ ಇದ್ದರೆ ಸಿದ್ಧಿ. ಅದರಿಂದಾಗಿ ನೃಪತಿ ಪ್ರಿಯ ಕಾಮ್ಯಯ, ರಾಜನಿಗೆ ಸಂತೋಷ ಉಂಟು ಮಾಡುವ ಸಲುವಾಗಿ ಯೋತ್ಸ್ಯಾವ, ಯುದ್ಧ ಮಾಡೋಣ, ನನ್ನ ಜೊತೆಗೆ ನೀನು ಯುದ್ಧ ಮಾಡು. ರಾಮೋಭಿಯುಧ್ಯತು ಬಲಿ ತಹ ಮುಷ್ಟಿಕೇನ, ಬಲರಾಮ ಮುಷ್ಟಿಕನ ಜೊತೆಗೆ ಯುದ್ಧ ಮಾಡಲಿ ಅಂತಂದ. ಇತ್ಯುಕ್ತ ಆಹ ಭಗವಾನ್ ಪರಿಹೂತ ಪೂರ್ವಂ ಏವಂ ಭವತ್ಯಿತಿ ಸತೇನ ತದಾಭಿಯಾತಃ ಸಂದರ್ಶ ದೈವತಪತಿರ್ಯುಧಿ ಮಲ್ಲಲೀಲಾಂ ಮೌಹೂರ್ತಿಕೀಮಥ ಪದೋರ್ಜಗೃಹೇ ಸ್ವಶತ್ರುಂ. ಎಲ್ಲ ತಾಮಸರು ಕೂಡ ಸದಾಶಿವನ ವರವನ್ನು ಪಡೆದವರು, ಇಲ್ಲವೇ ಬ್ರಹ್ಮದೇವರ ವರವನ್ನು, ಇಲ್ಲವೇ ಸ್ಕಂದನ ವರವನ್ನು, ಇಲ್ಲವೇ ಗಣಪತಿಯ, ಇಲ್ಲವೇ ಪಾರ್ವತಿಯ ವರವನ್ನು ಪಡೆಯುವವರು. ಹೀಗಾಗಿ ಆ ಇಡೀ ರುದ್ರನ ಶಿವನ ಸಂಸಾರ ಏನಿದೆ ಅದು ಹೀಗೆ ಕೆಲಸ ಮಾಡುತ್ತೆ. ಯಾಕೆಂದರೆ ದೇವರ ಪರವಾಗಿಯೇ ಕೆಲಸ ಮಾಡೋದವರು. ದೇವರ ಅವತಾರ ಆಗಬೇಕು ಅಂತಂದರೆ ಈ 5 ಜನ ಅವಶ್ಯವಾಗಿ ವರ ಕೊಡಲೇಬೇಕು. ಕೊಟ್ಟರೆ ಸಾಧನೆ ಮಾಡಲಿಕ್ಕಾಗತ್ತೆ, ದೈತ್ಯರಿಗಿಲ್ಲ ಅಂದ್ರೆ ಇಲ್ಲ. ಆ ಕಾರಣದಿಂದ ಕಂಸನ ಪಡೆಯಲ್ಲ. ಯಾವುದೇ ಕಾಲದಲ್ಲಿ ದೊಡ್ಡ ಅಸುರರಿದ್ದರೆ ಅವರಿಗೆ ಶಿವಾದಿಗಳ ವರವೇ ಇರುತ್ತೆ. ಇತ್ಯುಕ್ತ ಆಹ ಭಗವಾನ್ ಪರಿಹಾತ ಪೂರ್ವಂ, ಈ ರೀತಿ ದೊಡ್ಡ ಭಾಷಣ ಮಾಡಿದ ಅವನು. ರಾಜ ಅಂದರೆ ಪ್ರತ್ಯಕ್ಷ ದೇವತೆ, ಆ ರಾಜನಿಗೆ ಗೌರವವನ್ನು ಸಲ್ಲಿಸಬೇಕು. ಆ ರಾಜ ಆಜ್ಞೆ ಮಾಡಿದ್ದಾನೆ ಯುದ್ಧ ಮಾಡು ಅಂತ, ಅದಕ್ಕೆ ನಾವು ಯುದ್ಧ ಮಾಡಬೇಕು ಇತ್ಯಾದಿ ಇತ್ಯಾದಿ ಹೇಳಿದ. ಅವಾಗ ಕೃಷ್ಣ ನಗುತ್ತಾ ಓ ಹಾಗೋ ಅಂದ. ಏವಂ ಭವತು, ಹಾಗೇ ಆಗಲಿ, ಯುದ್ಧ ಮಾಡ್ತೇನೆ. ಅಲ್ಲಿ ಹರಿವಂಶದಲ್ಲಿ ವಿಸ್ತಾರವಾದ ಶ್ರೀಕೃಷ್ಣನ ಉಪನ್ಯಾಸ ಇದೆ. ಅಂದರೆ ರಸ್ಲಿಂಗ್ ಮಾಡುವಾಗ ಕೆಮ್ಮಣ್ಣನ್ನು ಮೈಗೆ ಹಚ್ಚಿಕೊಳ್ಳೋದು, ಆಮೇಲೆ ಎಣ್ಣೆ ಹಚ್ಚಿಕೊಳ್ಳೋದು, ಆಮೇಲೆ ಗೋಮಯದಿಂದ ಕೂಡಿರುವ ಒಂದು ಮಣ್ಣು, ಗೋಮಯದಿಂದ ಕೂಡಿದ ಮಣ್ಣನ್ನು ಕೈಗೆ ಹಚ್ಕೊಳ್ಳೋದು. ಯಾಕೆಂದರೆ ಇವರಿಗೆ ಗ್ರಿಪ್ ಸಿಗಬೇಕು, ಎದುರಾಳಿಗಳಿಗೆ ಇವ್ರ ಮೈ ಗ್ರಿಪ್ ಸಿಗಬಾರದು. ಅದಕ್ಕೆ ವಿಪರೀತ ಎಣ್ಣೆಯನ್ನು ಇವರು ಹಚ್ಚಿಕೊಳ್ಳೋದು, ಕೈಗೆ ಗೋಮಯ ಮೊದಲಾದವುಗಳನ್ನು ಗ್ರಿಪ್ಪಿಗಾಗಿ ಹಚ್ಚಿಕೊಳ್ಳೋದು. ಇದೆಲ್ಲ ಕ್ರೀಡೆಯಲ್ಲಿ ಅನಿವಾರ್ಯ ಅಂತ ಹೇಳ್ತಾರೆ. ಆದರೆ ಕೃಷ್ಣ ಹೇಳ್ದ ನಾನು ಇದ್ಯಾವುದನ್ನು ಫಾಲೋ ಮಾಡೋಲ್ಲ. ಯಾಕೆ ಅಂತಂದರೆ ಈಗ ಆಗ್ತಾ ಇರೋದು ಯುದ್ಧ ಅಲ್ಲ, ಆಟ. ಆಟ ಅಂತ ಹೇಳಿ ಯುದ್ಧ ಮಾಡಿದ್ರೆ ನಮ್ಮ ಸಂಕಲ್ಪವೇ ಆಟ ಅಂತ. ಅಲ್ಲಿ ಸತ್ರೆ, ಆಟದಲ್ಲಿ ಸತ್ರೆ ಯಾರಿಗೂ ಸದ್ಗತಿ ಇಲ್ಲ. ಯುದ್ಧದಲ್ಲಿ ಸತ್ರೆ ಸದ್ಗತಿ, ಯಾಕೆಂದರೆ ಕ್ಲಾರಿಟಿ ಇದೆ. ಆಟದಲ್ಲಿ ಸಂತೋಷಕ್ಕಾಗಿ ಅಂತ ಬಂದವರು ಆಕಸ್ಮಿಕವಾಗಿ ಸತ್ತು ಹೋದರೆ ಸಂಕಲ್ಪವೇ ಆಗಿರಲ್ಲ, ಅದರಿಂದ ಸದ್ಗತಿ ಆಗೋದಿಲ್ಲ. ನೀವೆಲ್ಲರೂ ಈ ಆಟದ ಹೆಸರಿನಲ್ಲಿ ಬೇಕಾದಷ್ಟು ಜನ ಮಲ್ಲರನ್ನ ಕೊಂದು ಹಾಕಿದ್ದೀರಾ. ನನಗೆ ಕ್ಲಾರಿಟಿ ಇದೆ, ಇದು ಯುದ್ಧ. ಯುದ್ಧದಲ್ಲಿ ಆಟದಲ್ಲಿ ಅನುಸರಿಸಬೇಕಾದ ನಿಯಮವನ್ನು ಅನುಸರಿಸೋ ಅಗತ್ಯ ಇಲ್ಲ. ಆ ಕಾರಣದಿಂದ ನಾನು ಕರೀಶ ಮೃತ್ತಿಕಾದಿ ಲೇಪನವನ್ನು ಮಾಡಿಕೊಳ್ಳೋಲ್ಲ. ಆಟ ಅಂದರೆ ಏನು, ಯುದ್ಧ ಅಂದರೆ ಏನು, ಆಟದ ಹೆಸರಿನಲ್ಲಿ ಯುದ್ಧ ಯಾಕೆ ಕೂಡದು, ಆಟದ ಹೆಸರಿನಲ್ಲಿ ಏನು ಇರಬೇಕು. ಆಟ ಅಂತಂದರೆ ಪರಿಶುದ್ಧ ಮನೋರಂಜನೆಯೇ ಅದರ ಕೇಂದ್ರ. ಇದನ್ನೆಲ್ಲ ಅಲ್ಲಿ ಹೇಳ್ತಾನೆ. ನಾವು ಹರಿವಂಶದಲ್ಲಿ ಅದನ್ನು ಕೇಳ್ತಾರೆ. ಇವ್ರಿಗೆಲ್ಲ
ಯಾವುದೇ ರೀತಿಯಾದ ಸ್ವಾಭಾವಿಕವಾದ ದ್ವೇಷ ಇರುತ್ತೆ ದೈತ್ಯರಿಗೆ. ಯಾವುದೇ ಕಾರಣಕ್ಕೂ ಒಳಗಡೆಯಿಂದ ಅದಕ್ಕೆ ಇಷ್ಟ ಆಗೋಲ್ಲ ಅವನಷ್ಟೆ. ಹಾಗಂತ ಹೇಳಿ ರುದ್ರದೇವರು ಇಷ್ಟ ಅಂತ ಅಂದ್ಕೊಳ್ಬೇಡಿ, ಬ್ರಹ್ಮದೇವರು ಅಂದರೆ ಇಷ್ಟ ಅಂತ ಅಂದುಕೊಳ್ಬೇಡಿ. ರುದ್ರ ತಾಮಸಾಹಂಕಾರದ ದೇವತೆ ಆದ್ದರಿಂದ, ಇವರ ಸ್ವರೂಪವೂ ತಾಮಸ ಆಗಿರೋದ್ರಿಂದ ರುದ್ರನನ್ನು ಇಷ್ಟಪಡ್ತಾರೆ, ವರ ಕೊಡ್ತಾನೆ ಅಂತ. ಆ ರುದ್ರನನ್ನು ಕೊಲ್ಲುವ ಅವಕಾಶ ಇದ್ದರೆ ಅವನನ್ನು ಕೊಂದು ಬಿಡ್ತಾರೆ ಇವರು. ಅವನು ಶಂಭೂಕ ಮಾಡಲಿಲ್ವಾ, ಜಂಬುಕ ಅಥವಾ ಶಂಭೂಕ, ಅವನು ಏನು ಮಾಡಿದ್ದು, ಪಾರ್ವತಿಯಿಂದ ವರ ಪಡೆದು ಪಾರ್ವತಿ ಪತಿಯಾಗಲಿಕ್ಕೆ ಹೊರಟ. ಇವನು ಪಾರ್ವತಿ ಪತಿ ಆಗಬೇಕಾದ್ರೆ ಇದು ಸದಾಶಿವನನ್ನು ಕೊಲ್ಲಲೇಬೇಕಾ? ಪುರ್ಕಾಸುರ, ಈಗ ತಾನೇ ಕೇಳಿದೆವು. ದೇವರನ್ನ ಅವರಿಗೆ ಸದಾಶಿವನ ಮೇಲಾಗಲಿ ಬ್ರಹ್ಮದೇವರ ಮೇಲಾಗಲಿ ಆಂತರಿಕವಾದ ಪ್ರೀತಿ ಅಲ್ಲ, ವರ ಅವರು ಕೊಡ್ತಾರೆ, ಬೇಗ ಅವರು ಒಲಿತಾರೆ ಅಂತ. ಅವನು ಕ್ಷಿಪ್ರತರ ಪ್ರಸಾದ ಅಲ್ವೇ ಸದಾಶಿವ, ಬೇಗ ಫಲ ಸಿಗತ್ತೆ ಅಂತ ಅಷ್ಟೇ. ಹಾಗೆ ದೇವ್ರನ್ನ ಕಂಡ್ರೂ ಆಗಲ್ಲ, ದೇವ್ರು ಹೇಗೂ ಒಲಿಯೋದಿಲ್ಲ ನಮಗೆ ಅಂತ ಹೇಳಿ ಬಿಟ್ಟಿರ್ತಾರೆ ಅವನ್ನ. ವರ ಯಾಕೆ ಕೇಳೋಲ್ಲ ಅಂದರೆ ಹಾಗೆ. ಈ ಹಿನ್ನೆಲೆಯಿಂದ ಅವ್ರಿಗೆ ಒಳಗಡೆಯಿಂದ ದ್ವೇಷ ಇದ್ದೇ ಇತ್ತು. ಆ ದ್ವೇಷ ಇದ್ರೂ ಕೂಡ ಚಾಣೂರ ಮುಷ್ಟಿಕ ಬಹಳ ಅವನ ಮೇಲೆ ಗೌರವ ಇರುವವರ ಹಾಗೆ ಪ್ರೀತಿಯಿಂದ ಮಾತನಾಡಿದ ಹಾಗೆ ಮಾಡೋದು. ದೇವರು ನಕ್ಕ ಗೊತ್ತಾಗಲ್ವ ಇದು? ವಾದಿರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ ರುಕ್ಮಿಣೀಶ ವಿಜಯದಲ್ಲಿ. ಚಾಣೂರ ಹಾಗೂ ಕೃಷ್ಣ ಯುದ್ಧ ಮಾಡುವಾಗ ದೇವರನ್ನು ತದೇಕ ದೃಷ್ಟಿಯಿಂದ ನೋಡಿದ, ದೇವರನ್ನು ಸುತ್ತು ಬಂದ, ದೇವರನ್ನು ಅಪ್ಪಿಕೊಂಡ. ಇಷ್ಟು ಮಾಡಿದ್ರೂ ಅವನಿಗೆ ಮುಕ್ತಿ ಆಗಲ್ಲ. ಯಾಕೆಂದ್ರೆ ಒಬ್ಬ ಭಕ್ತ ಇದ್ರೂ ಅಷ್ಟೇ ಅಲ್ವಾ ಮಾಡೋದು. ದೇವ್ರ ಕಾಲನ್ನೇ ನೋಡ್ತಾ ಇರ್ತಾನೆ, ದೇವ್ರ ಕಾಲನ್ನು ಹಿಡ್ಕೊಳ್ಳಿಕ್ಕೆ ಹೋಗ್ತಾನೆ, ದೇವರ ಪ್ರದಕ್ಷಿಣೆ ಬರ್ತಾನೆ, ಎಲ್ಲ ಮಾಡ್ತಾನೆ. ಒಬ್ಬ ಭಕ್ತನಿಗೂ ಚಾಣೂರನಿಗೂ ಏನು ವ್ಯತ್ಯಾಸ ಬಂತು? ಆದರೆ ಅವನು ಕಾಲು ಹಿಡ್ಕೊಂಡದ್ದು ಎಳಿಲಿಕ್ಕೆ. ನೇರ ನೋಟ ನೋಡ್ತಾ ಇರೋದು ಕೃಷ್ಣ ಎಲ್ಲಿ ತಪ್ತಾನೆ ಅಂತ. ಹೀಗಾಗಿ ಭಾವನೆಯಲ್ಲಿ ವ್ಯತ್ಯಾಸ ಆದ್ದರಿಂದಾಗಿ ಅವನು ಉದ್ಧಾರ ಆಗಲಿಲ್ಲ ಅಂತ ಹೇಳ್ತಾರೆ ವಾದಿರಾಜರು. ಉತ್ಕ್ಷಿಪ್ಯತಂ ಗಗನಗಂ ಗಿರಿತನ್ನಿಕಾಚ ಮುದ್ರಾಮ್ಯ ಚಾತಃ ಕುಲಿಶಾಕ್ಷತಾಂಗಂ ಆವಿದ್ಯ ದುರ್ಧರ ಬಲೋ ವಿಧಿ ನಿಷ್ಪಿಪೇಚ ಚೂರ್ಣೀಕೃತಸ್ಥ ನಿಪಪಾತ ಯಥಾ ಗಿರೀಂದ್ರ. ಉತ್ಕ್ಷಿಪ್ಯತಂ ಗಗನಗಂ ಗಿರಿತನ್ನಿಕಾಚಂ, ಬೆಟ್ಟದಂತೆ ಎತ್ತರವಾಗಿರುವ ಅವನ ದೇಹವನ್ನ ಮೇಲ್ಗಡೆ ಎತ್ತಿ ಗರಗರನೆ 106 ಬಾರಿ ತಿರುಗಿಸಿ, ಕುಲಿಶಾಕ್ಷತಾಂಗಂ, ಸಿಡಿಲಿಗೂ ಜಗ್ಗದ ಅವನ ದೇಹವನ್ನ ಆವಿದ್ಯ ನೆಲಕ್ಕೆ ಅಪ್ಪಳಿಸಿ ಚೂರ್ಣೀಕೃತ, ಚಾಣೂರನನ್ನ ಚೂರ್ ಚೂರ್ ಮಾಡಿಬಿಟ್ರು. ಈ ಚಾಣೂರ ಅಂತ ಹೇಳಿದರೆ ಚಣಕ ಅಂತ ಒಂದು ಊರು. ಆ ಚಣಕ ದೇಶದವ ಚಾಣೂರ ಅಂತ ಅವನನ್ನು ಕರೀತಾರೆ. ಇಂತಹ ಚಾಣೂರನನ್ನ ಚೂರ್ಣವಾಗಿ ಮಾಡಿದ, ಪುಡಿ ಪುಡಿಯಾಗಿ ಮಾಡಿದ. ಅವನು ಕೆಳಗಡೆ ಬಿದ್ದ. ವಾದಿರಾಜರು ಇನ್ನೂ ಹೇಳ್ತಾರೆ, ಮೃದುವಾದ ಮೈಯ ಕೃಷ್ಣ ಬಲರಾಮರು, ಗಟ್ಟಿಯಾದ ಮೈಯ ಚಾಣೂರ ಮುಷ್ಟಿಕ ಮೊದಲಾದವರನ್ನು ಕೊಂದರು. ಹೇಗೆ ಅಂತ ಹೇಳಿದ್ರೆ, ಮಿದುವಾದ ಮೈಯ ಕಾವ್ಯ, ಮಿದುವಾದ ಪದದ ಕಾವ್ಯ, ಕಠಿಣವಾದ ಪದಗಳಿರುವ ಕಾವ್ಯವನ್ನು ಸೋಲಿಸಿದ ಹಾಗೆ ಅಂತ ಒಂದು ತಮಾಷೆ ಮಾಡ್ತಾರೆ. ಅದಕ್ಕೆ ಅವರ ಶಿಷ್ಯರೇ ವ್ಯಾಖ್ಯಾನಕಾರರು, ನಾರಾಯಣಾಚಾರ್ಯರು ಅಂತ ವ್ಯಾಖ್ಯಾನ ಬರೆದವರು, ಅವರು ಹೇಳ್ತಾರೆ, ಅದು ನಡೆದದ್ದು ಘಟನೆ. ಕಾದಂಬರಿ ಅಂತ ಒಂದು ಗದ್ಯ ಕಾವ್ಯವನ್ನು ನೀವು ಕೇಳಿದ್ದೀರಾ, ಬಾಣಭಟ್ಟನದ್ದು. ಆ ಕಾದಂಬರಿ ಮಧ್ಯದಲ್ಲಿ ನಿಂತು ಹೋಯಿತು. ಯಾಕೆಂದರೆ ಬಾಣಭಟ್ಟ ಸತ್ತೋದ, ಪೂರ್ತಿ ಮಾಡಲಿಲ್ಲ. ಅವನ ಮಕ್ಕಳಿಬ್ಬರು, ಭೂಷಣ ಭಟ್ಟ ಮತ್ತಿನ್ನೊಬ್ಬ. ಸರಿ, ಯಾರು ಆ ಕಾವ್ಯವನ್ನು ಮುಂದುವರಿಸಿ ಮುಗಿಸ್ಬೇಕು ಅಂತ ಆಯಿತು. ಊರವರೆಲ್ಲ ಪರೀಕ್ಷೆ ಇಟ್ಟರು. ಎದುರುಗಡೆ ಇರುವ ವಸ್ತುವನ್ನು ಯಾರು ಚಂದ ಮಾಡಿ ವರ್ಣನೆ ಮಾಡ್ತಾರೋ ಅವರಿಗೆ ಇದನ್ನು ಬರೆಯುವಂತಹ ವಾರಸುದಾರಿಕೆ ಜವಾಬ್ದಾರಿ ಅಂತ. ದೊಡ್ಡವನು ಹೇಳದಂತೆ ಶುಷ್ಕೋ ವೃಕ್ಷ, ಎದುರುಗಡೆ ಇರೋದನ್ನು ವರ್ಣನೆ ಮಾಡಿದ. ಶುಷ್ಕೋ ವೃಕ್ಷಸ್ತಿಷ್ಠತ್ಯಗ್ರೇ ತದುಪರಿ ಕಶ್ಚಿತ್ ಸರ್ಪೋಪ್ಯಸ್ತಿ ಇಂದ.
ಒಣಗಿದ ಮರ ಏನಿಲ್ಲ, ಅರ್ಥ ಇಷ್ಟೇ. ಶುಷ್ಕೋ ವೃಕ್ಷ ತಿಷ್ಠತ್ಯಗ್ರೆ, ಒಣಗಿದ ಮರ ಮುಂದೆ ಇದೆ, ಅದ್ರ ಮೇಲೊಂದು ಹಾವಿದೆ ಅಷ್ಟೇ. ಅದನ್ನು ಅಷ್ಟೇ ಹೇಳಿದ ಅವನು. ಪಕ್ಕದ ತಮ್ಮನನ್ನು ಕೇಳಿದ್ರು, ಹೇಗಿದೆ ಅದು ವರ್ಣನೆ ಮಾಡು ಅಂತ. ಅದಕ್ಕೆ ಅವ ಹೇಳಿದನಂತೆ, ನೀರಸ ತರುರಿಹ ವಿಲಸತಿ ಪುರತಃ ತದುಪರಿ ಮಣಿಮಯ ಕುಟಿಲ ಭುಜಂಗ ಅಂತ ಇರೋದಷ್ಟೇ. ನೀರಸ ತರುರಿಹ, ಅವನು ಶುಷ್ಕ ಅಂದ, ಇವ್ರು ನೀರಸ ಅಂದ. ರಸ ಇಲ್ಲದೆ ಇರೋದು, ಅದು ಒಣಗಿರೋದು ಅಂತ. ಪುರತಃ, ಅದು ಕೇಳಲಿಕ್ಕೆ ಸುಭಗ, ಶ್ರವಣ ಸುಭಗ. ವಿಷಯ ಅದೇ, ಎದುರುಗಡೆ ಒಣಗಿದ ಮರ ಇದೆ, ಒಣಗಿದ ಮರದ ಮೇಲೆ ಒಂದು ಹಾವಿದೆ. ಆದರೆ ಅಲ್ಲಿ ಕಾವ್ಯದ ಗುಣ ಹೆಚ್ಚು ಇರೋದು ನೀರಸ ತರುರಿಹ ವಿಲಸತಿ ಪುರತಃ ತದುಪರಿ ಮಣಿಮಯ ಕುಟಿಲ ಭುಜಂಗ ಅನ್ನೋಲ್ಲಿ. ಒಳ್ಳೆ ಪದ ಇದೆ, ಒಳ್ಳೆ ಭಾವ ಇದೆ, ವರ್ಣನೆ ಮಾಡುವ ಶಕ್ತಿ ಇದೆ, ಸೂಕ್ಷ್ಮವನ್ನು ಗ್ರಹಿಸುವ ಮತಿ ಇದೆ. ಹಾಗಾದರೆ ಎರಡನೆಯವನೇ ಆಗಲಿ ಅಂತ ಈ ಇನ್ಸ್ಟೆನ್ಸನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವಾದಿರಾಜರು ಹೇಳ್ತಾರೆ, ಕಠಿಣವಾದ ಪದ ಇರುವ ಕಾವ್ಯವನ್ನು ಮಿದುವಾದ ಪದ ಇರುವ ಕಾವ್ಯ ಸೋಲಿಸಿದ ಹಾಗೆ ಮಿದುವಾದ ಮೈಯ ರಾಮಕೃಷ್ಣರು ಕಠಿಣವಾದ ಮೈಯ ಇವರು ಚಾಣೂರ ಮುಷ್ಟಿಕರನ್ನು ಕೊಂದರು ಅಂತ. ಕೃಷ್ಣಂ ಚತುಷ್ಟುವರಥೋ ದಿವಿದೇವ ಸಂಘಾಮರ್ತ್ಯಾ ಭುವಿ ಪ್ರವರಮುತ್ತಮ ಪೂರುಚಾಣಾಂ ತದ್ವದ್ಬಲಶ್ಚ ದೃಢಮುಷ್ಟಿ ನಿಪಿಷ್ಟಮೂರ್ಧ ಭ್ರಷ್ಟಸ್ತದೈವ ನಿಪಪಾತ ಸಮುಷ್ಟಿಕೋಪಿ. ಕೃಷ್ಣಂ ಚ ತುಷ್ಟುವುಹು, ಕೃಷ್ಣನನ್ನ ಎಲ್ಲರೂ ಸ್ತೋತ್ರ ಮಾಡಿದರಂತೆ, ದೇವತೆಗಳೆಲ್ಲ. ಮನುಷ್ಯರು ಸ್ತೋತ್ರ ಮಾಡಿದರು, ಸಾತ್ವಿಕರೆಲ್ಲ ಸಂತೋಷಪಟ್ಟರು. ತದ್ವದ್ಬಲಸ್ಯ ದೃಢಮುಷ್ಟಿ ನಿಪಿಷ್ಟ ಮೂರ್ಧ, ಸ್ವಲ್ಪ ಹೊತ್ತಿನಲ್ಲಿಯೇ ಬಲರಾಮನ ಗಟ್ಟಿಯಾದ ಕೈಗಳಿಂದ ಮುಷ್ಟಿಕನು ಸತ್ತ. ಕೂಟಶ್ಚ ಕೋಸಲೈತಿ ಛಲನಾಮಧೇಯೋ ದ್ವೌ ತತ್ರ ಕೃಷ್ಣ ನಿಹತಾವಪರೋ ಬಲೇನ ಕಂಸಸ್ಯ ಯೇ ತ್ವವರಜಶ್ಚ ಸುನೀತ ಮುಖ್ಯಾ ಸರ್ವೇ ಬಲೇನ ನಿಹತಾಃ ಪರಿಘೇಣ ವೀರಾ. ಕೋಸಲ ಮತ್ತು ಕೂಟ ಅಂತ ಹೇಳಿ ಇಬ್ಬರು ಮಲ್ಲರು, ಇನ್ನೂ ಹಲವಾರು ಜನ ಮಲ್ಲರಿದ್ದರು. ಇವರು ಪ್ರಧಾನವಾಗಿ, ಆಮೇಲೆ ಉಳಿದವರೆಲ್ಲ ಕೃಷ್ಣನ ಮೇಲೆ ಬಿದ್ದರು. ಅವರೆಲ್ಲರೂ ಕೂಡ ಸತ್ತು ಹೋದರು ಕೃಷ್ಣನ ಪೆಟ್ಟಿಗೆ. ಆಮೇಲೆ ಬಲರಾಮ ಏನು ಮಾಡಿದ, ಪರಿಘ ಅಂದರೆ ದೊಡ್ಡ ಈಟಿಯನ್ನು ತೆಗೆದುಕೊಂಡು ಎಲ್ಲರನ್ನ ಕೊಂದು ಹಾಕಿದ. ಇಷ್ಟು ನಾವು ನೋಡುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕಂಸನನ್ನು ಕುರಿತಾದ ಚಿಂತನೆ ಏನಿದೆ ಅದನ್ನು ನಾಳೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.